ಹೆಲೋ ಫ್ರೆಂಡ್ಸ್, ನಾನು ಮಾದೇಶ್ವರ ಪಾದಯಾತ್ರೆ ಮುಗಿಸ್ಕೊಂಡು ಬಂದು ಆಲ್ರೆಡಿ ನಾನು 3 ಡೇಸ್ 4 ಡೇಸ್ ಆಯಿತು. ರೆಸ್ಟ್ ಮಾಡ್ತಿದ್ದೆ ಟ್ಯಾಬ್ಲೆಟ್ಸ್ ತೊಗೊಂಡು. ಅದಕ್ಕೆ ಸ್ವಲ್ಪ ವಿಡಿಯೋ ಲೇಟ್ ಆಗಿದೆ. ಇವತ್ತು ನಾನು ನಿಮಗೆ ನನ್ನ ಪಾದಯಾತ್ರೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಫೇಸ್ ಮಾಡಿದೆ, ಎಷ್ಟು ಕಷ್ಟ ಆಯಿತು, ಎಷ್ಟು ಸಲ ಭಗವಂತ ನನ್ನ ನೆನಪಾಗಿದ್ದಾನೆ ಅಂತೆಲ್ಲ ನಿಮಗೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿಣಿ ಬ್ಲಾಗ್ಸ್. ನಿಮಗೆ ಗೊತ್ತಿರೋಂಗೆ ನಾನು ಪಾದಯಾತ್ರೆ ಮುಗಿಸ್ಕೊ ಬಂದಿದ್ದೆ 4 ಡೇಸ್ ಆಯಿತು. ನಮ್ಮಮ್ಮ ಆಗಿದ್ದಿದ್ರೆ 2 ಡೇಸ್ಗೆ ಮುಗಿಸ್ಕೊ ಬಂದ್ಬಿಡೋರು. ನನಗೋಸ್ಕರ ನಮ್ಮಮ್ಮ ನಡ್ಸ್ಕೊಂಡು ನಿಧಾನವಾಗಿ ಗ್ಯಾಪ್ ಕೊಟ್ಟು ಎಲ್ಲ ಕರ್ಕೊಂಡು ಹೋಗಿದ್ದಕ್ಕೆ 4 ಡೇಸ್ ಆಯಿತು. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ, ಪಾದಯಾತ್ರೆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡಿ. ಆಮೇಲೆ ನಾನು ಏನೇನು ಫೇಸ್ ಮಾಡಿದೆ ಅನ್ನೋದು ನಿಮಗೆ ಹೇಳ್ತೀನಿ, ಎಷ್ಟು ಕಷ್ಟಪಟ್ಟೆ ಅನ್ನೋದು ನಿಮಗೆ ಹೇಳ್ತೀನಿ. 4 ಡೇಸ್ ಆಗಿದೆ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ. ಹೋದ ವಾರ ಮಂಗಳವಾರ ತಗಿಂತೆ ನಾವು ಹೋಗಿದ್ದು. ಬೆಳಗಿನ ಜಾವ 3 ಗಂಟೆಗೆ ಇದ್ವಿ. ಮನೆಯೆಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಆದಮೇಲೆ ಇಲ್ಲಿಂದ ಆಟೋ ಮಾಡ್ಕೊಂಡೇ ಹೋದ್ವಿ. 6:30ಗೆಲ್ಲ ನಾವು ಅಲ್ಲಿ ರಾಮನಗರದಲ್ಲಿದ್ವಿ. ಅಲ್ಲಿ ನಾಗರಕಲ್ ಹತ್ರ ಆಟೋ ನಿಂತಿತ್ತು, ಲಗೇಜ್ ಆಟೋ. ನಾವು ತುಂಬ ಜನ ಇದ್ವಿ ಪಾದಯಾತ್ರೆಗೆ ಹೋಗ್ಬೇಕಾಗಿರೋರು. ಅಲ್ಲಿ ಹತ್ಕೊಂಡು 7 ಗಂಟೆಗೆ ಡೈರೆಕ್ಟ್ ಸೀದಾ 7 ಗಂಟೆಗೆ ಹೋದ್ವಿ. ಸೊ ಒಂದು 7:30 8 ಗಂಟೆ ಆಯಿತು. ಸ್ಟಾರ್ಟ್ ಮಾಡಿದ್ದು ಮೊದಲನೇ ದಿನದ ಪಾದಯಾತ್ರೆ ಅಂತ. ಏಳ್ಗಳ್ಳಿ ಆರ್ಚಲ್ಲಿ ನಾವು ಧೂಪ ಹಾಕ್ಬಿಟ್ಟು ಹಂಗೆ ಮುಂದೆ ಕಂಟಿನ್ಯೂ ಮಾಡಿದಾಗ ನಮಗೆ ಮುದ್ದಮ್ತಾಯಿ ದೇವಸ್ಥಾನ, ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನ, ಬಸವಣ್ಣ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಎಲ್ಲ ಸಿಗುತ್ತೆ. ಅಲ್ಲಿ ನಾವು ಪೂಜೆ ಮಾಡಿಕೊಂಡು ಅಲ್ಲೂ ಕೂಡ ಧೂಪ ಹಾಕಿ ನಾವು ಕಂಟಿನ್ಯೂ ಮಾಡ್ತೀವಿ. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಕಾಡ್ದರೆಯಲ್ಲಿ ನಡ್ಕೊಂಡು ಹಂಗೆ ಡೈರೆಕ್ಟಾಗಿ ಕಾವೇರಿ ಹೊಳೆ ಹತ್ರ ಬಂದ್ವಿ. ಅಲ್ಲಿ ನೋಡಿದಾಗ ನನಗೆ ಶಾಕ್ ಏನಾಗಿದ್ದು ಅಂದರೆ ಕಲ್ಲೇ ಇಷ್ಟಿಷ್ಟಪ್ಪ ಆಯಿತು. ಆಕ್ಚುಲಿ ಅದ್ರಲ್ಲಿ 2 ಅವರ್ ಆಗುತ್ತೆ ದಾಟಕ್ಕೆ. ಹೋದ ವರ್ಷ ಎಲ್ಲ ಬರೀ ಫುಲ್ ನೀರಿತ್ತಂತೆ. ನಮ್ಮಮ್ಮ ಹೇಳ್ತಾ ಇದ್ರು, ಇಷ್ಟು ಇಲ್ಲಿ ತನಕ ಫುಲ್ ನೀರು ಹೋಗ್ತಾ ಇತ್ತು. ಆಮೇಲೆ ದಾರ ಕೊಟ್ಟಿರ್ತಾರೆ, ಆ ದಾರ ಇಟ್ಕೊಂಡೆ ನಾವು ನಡಿಬೇಕು. ಆ ದಾರನ ಫುಲ್ ಆ ಕಡೆ ಈ ಕಡೆ ಎಲ್ಲ ಜಗ್ಗಾಡ್ತಾ ಇರುತ್ತೆ. ನನಗೆ ಈ ವರ್ಷ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ನೀರು ಇರಲಿಲ್ಲ, ನೀರು ಕಮ್ಮಿ ಇತ್ತು, ಜಾಸ್ತಿ ಕಲ್ಲು ಬಂಡೆ ಇತ್ತು ಇಷ್ಟಿಷ್ಟಪ್ಪ. ನಾನು ಹೆಂಗೋ ದಾಟ್ಕೊಂಡು 1.5 ಗಂಟೆ ಆಗೇ ಹೋಯ್ತು. ನಾನು ದಾಟ್ಕೊಂಡು ಅಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ಅಲ್ಲಿ ನಾವು ಗಂಗಾ ಪೂಜೆ ಮಾಡ್ತೀವಿ. ಗಂಗಾ ಪೂಜೆ ಮಾಡಿ ನಾವು ಬಟ್ಟೆ ಎಲ್ಲ ಹಾರಿಸ್ಕೊಂಡು ಹೋಗ್ಬೇಕಿತ್ತು. ನಾನು ಅಲ್ಲಿ ದಬ್ಬ ಅಂತ ಬಿದ್ದೆ. ಆಕ್ಚುಲಿ ಕಾಚಿ ನೀರಲ್ಲಿ ದಬ್ಬ ಅಂತ ಬಿದ್ದು ಯಪ್ಪ ಏಟಾಯ್ತು. ಆಮೇಲೆ ಬಿದ್ದಾದ್ಮೇಲೆ ನಾನು ನಗ್ತಾ ಇದ್ದೆ. ನಮ್ಮ ಅಮ್ಮಂಗೆ ಫುಲ್ ಗಾಬರಿ ಆಗ್ಬಿಟ್ಟಿತ್ತು ನಾನು ಬಿದ್ದಿದ ತಕ್ಷಣನೇ. ಅಯ್ಯೋ ಹೆಂಗ್ ಬಿದ್ದೋದ್ಲು ಏನು ಅಂತ. ನಾನು ಬಿದ್ದಾದ್ಮೇಲೆ ಕೂಡ ನಗ್ತಾ ಇದ್ದೆ. ಕೈ ಮುಕ್ಕೊಂಡು ಮತ್ತೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಯಾಕೆಂದ್ರೆ ತುಂಬಾ ಟೈಮಿಂಗ್ ಸಿಕ್ಬಿಟ್ಟಿತ್ತು, ತುಂಬಾ ರೂಲ್ಸ್ ಆಗ್ಬಿಟ್ಟಿತ್ತು. ಈ ಸಲ ಪಾದಯಾತ್ರೆಲಂತೂ ತುಂಬಾ ಟೈಮ್ ಆಗ್ಬಿಟ್ಟಿತ್ತು. ಆಮೇಲೆ ಮತ್ತೆ ಕಾಗಲ್ಪೀಠ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟನ. ಅದು ಹೇಗಿತ್ತು ಅಂದರೆ ಬೆಟ್ಟ ಹಿಂಗಿತ್ತು ಆ್ಯಕ್ಚುಲಿ. ನಾನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ದೂರ ಉಸಿರು ಫುಲ್ ಕಟ್ಬಿಟ್ಟಿತ್ತು ನನಗೆ. ಲೈಫಲ್ಲಿ ಫಸ್ಟ್ ಟೈಮ್ ನಂಗೆ ಉಸಿರು ಕಟ್. ಆಮೇಲೆ ಎದೆಗೂಡೆಲ್ಲ ಇಟ್ಕೊಂಡು ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ನಮ್ಮ ಅಮ್ಮನೂ ಸ್ವಲ್ಪ ಎದ್ಕೊಂಡ್ಬಿಟ್ಟಿದ್ರು. ಫಸ್ಟ್ ಟೈಮ್ ನಾನು ಇಷ್ಟು ಬೆಟ್ಟ ಹಿಂಗೆ ಇರೋ ಬೆಟ್ಟ ಹತ್ಬಿಟ್ಟಿದ್ದೆ ನಾನು. ಅದಾದಮೇಲಿಂದ ನಾವು ಕಂಟಿನ್ಯೂ ಮಾಡೋದ್ಮೇಲೆ ಮಾಡಲೇಬೇಕು, ನಿಲ್ಲಿಸಬಾರ್ದು. ಅದಾದಮೇಲೆ ನಾನು ರೆಸ್ಟ್ ಮಾಡಿ ಪಾಪ ನಮ್ಮಮ್ಮ ಗ್ಲೂಕೋಸು ಜ್ಯೂಸು ಅದು ಇದು ಎಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ಸರಿ ಅಂದ್ಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಸಾಗಿಯಾಗೆ ತಲುಪಿದ್ವಿ. ನಾವು ಸಂಜೆ 6-6:30 ಆಯಿತು ಸಾಗಿಯಾಗಿ ತಲುಪಿದ್ವಿ. ಅಲ್ಲಿ ತುಂಬ ನಾಯ್ಸ್, ಮಲ್ಕೊಳಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ನಾವು ಊರೊಳಗೆ ಒಂದು ಚಿಕ್ಕ ಮಠ ಇತ್ತು, ಆ ಮಠದಲ್ಲೇ ನಾವು ಮಲ್ಕೊಂಡ್ವಿ. ಅಲ್ಲಿ ರೆಸ್ಟ್ ಮಾಡಿ ಮಲ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಕಾಲು ಉಟ್ಕೊಂಡ್ಬಿಟ್ಟಿತ್ತು, ಎಲ್ಲ ಸ್ಪ್ರೇ ಎಲ್ಲ ಹೊಡ್ಕೊಂಡು ಮಲ್ಕೊಂಡಿದ್ದಾಯಿತು. ಮತ್ತೆ ಬೆಳಗಿನ ಜಾವ 6:30, ಆ್ಯಕ್ಚುಲಿ ಬೆಳಕಿದ್ದಾಗ ಹೋಗಬೇಕು, ಯಾಕೆಂದರೆ ಕತ್ಲೆಯಿಂದ ತುಂಬ ಪ್ರಾಣಿಗಳ ಕಾಟ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾವು ಒಂದು 7 ಗಂಟೆಗೆ ಬಿಟ್ವಿ. ಬೆಳಕಿದ್ದಾಗಲೇ 7 ಗಂಟೆಗೆ ಬಿಟ್ಟು ಹಾಗೆ ನಮ್ಮ 2ನೇ ದಿನದ ಪಾದಯಾತ್ರೆ ಅಂದ್ಬಿಟ್ಟು ಜರ್ನಿನ ಸ್ಟಾರ್ಟ್ ಮಾಡಿದೆ. 2ನೇ ದಿನದ ಪಾದಯಾತ್ರೆ ನಾವು ಸ್ಟಾರ್ಟ್ ಮಾಡಿದ್ದೆ ಅಷ್ಟು ಲಕ್ಕಿಹಳ್ಳ. ಅಲ್ಲಿ ಎಂತಕ್ಕೆ ಲಕ್ಕಿಹಳ್ಳ ಅಂತ ಕರೀತಾರೆ ಅಂದರೆ ಅಲ್ಲಿ ಸ್ವಾಮಿಗೆ, ಮಾದೇಶ್ವರ ಸ್ವಾಮಿಗೆ ಲಕ್ಕಿ ಸೊಪ್ಪು ಅನ್ನೋದು ಬರುತ್ತೆ, ಅದನ್ನು ಅವ್ರ ಮುಂದೆ ಇಡ್ತಾರೆ. ಅಲ್ಲಿ ಅನ್ನದಾನ ಪ್ರಸಾದ ಎಲ್ಲನೂ ಕೊಡ್ತಾ ಇರ್ತಾರೆ. ಅಲ್ಲಿ ನಾವು ರೆಸ್ಟ್ ಮಾಡಿ ನಾವು ಸ್ವಲ್ಪ ಕಂಟಿನ್ಯೂ ಮಾಡಿದ್ದೆ. ನೆಕ್ಸ್ಟ್ ನಾವು ಹೋಗಿದ್ದೆ ತಟ್ಟೆಹಳ್ಳ ರೋಡು. ಆ ರೋಡಲ್ಲೇ ನಾವು ಕಂಟಿನ್ಯೂ ಮಾಡಿಕೊಂಡು ಕೌದಳ್ಳಿಗೆ ತಲುಪಬೇಕಿತ್ತು. ಬೇಗ ನಡ್ಕೊಂಡು, ತುಂಬ ಕಿಲೋಮೀಟರ್ಸ್ ಇತ್ತು, ಬೇಗ ನಡ್ಕೊಂಡು ಹೋಗಿ ಸಂಜೆ ಆಲ್ಟ್ ಆಗಬೇಕಿತ್ತು ಕೌದಳ್ಳಿ ಊರಲ್ಲಿ. ಬಟ್ ಆಗಲಿಲ್ಲ, ತುಂಬ ಸುಸ್ತಾಗಿರೋದ್ರಿಂದ ಹಿಂದೆ 5 ಕಿಲೋಮೀಟರ್ಸ್ ಹಿಂದೆನೇ ನಾವು ಮಲ್ಕೊಂಡ್ವಿ. ರಾಮನಗರ ರೋಟರಿ ಸಂಸ್ಥೆ ಅವರು ಅಲ್ಲೇ ಇಟ್ಕೊಂಡಿದ್ದು ಪೆಂಡಲೆಲ್ಲ ಹಾಕಿಬಿಟ್ಟು ನಮಗೆ ಮೆಡಿಸಿನ್, ಊಟ, ಕಾಫಿ, ಟೀ ವ್ಯವಸ್ಥೆ ಎಲ್ಲ ಅವರೇ ಮಾಡಿದ್ರು. ನಾವು ಅಲ್ಲೇ ಉಳ್ಕೊಂಡ್ವಿ. ಊಟ ಮಾಡಿ ಅಲ್ಲೇ ಟ್ಯಾಬ್ಲೆಟ್ಸ್ ತೊಗೊಂಡು ಎಷ್ಟು ಕಾಲಿಗೆ ಅವ್ರು ಯಾವ ಥರ ಕ್ರೀಮ್ ಕೊಡ್ತಾ ಇದ್ರು ಅಂದರೆ ಬರ್ನ್ ಆಗಿದ್ರು ಅದಕ್ಕೂ ಎಲ್ಲ ಕ್ರೀಮ್ ಕೊಡ್ತಾ ಇದ್ರು, ಕ್ಲೀನ್ ಆಗಿದ್ರು ಕೂಡ ಕ್ರೀಮ್ ಕೊಡ್ತಿದ್ರು, ಮೆಡಿಸನ್ ಇತ್ತು, ಊಟ ವ್ಯವಸ್ಥೆನೂ ಇತ್ತು. ಅಲ್ಲೇ ಮಾಡಿಬಿಟ್ಟು ನಾವು ಅಲ್ಲೇ ರೆಸ್ಟ್ ಮಾಡಿದ್ವಿ. 2ನೇ ದಿನ ಪಾದಯಾತ್ರೆ ಅಲ್ಲಿಗೆ ಎಂಡ್ ಆಯಿತು.
3ನೇ ದಿನದ ಪಾದಯಾತ್ರೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ರೋಡ್ಶ್ರೀ ಅವರು ನಮಗೆ ಉಪ್ಪಿಟ್ಟು ಟಿಫನ್ ಎಲ್ಲ ಮಾಡ್ಕೊಟ್ಟಿದ್ರು. ಅದನ್ನು ತಿನ್ಕೊಂಡು ನಾವು ಕೌದಳ್ಳಿಗೆ ಹೋಗ್ತೀವಿ. ಊರಿಗೆ 5 ಕಿಲೋಮೀಟರ್ಸ್ ಇರುತ್ತಲ್ಲ, ಅದೆಲ್ಲ ಕಂಟಿನ್ಯೂ ಮಾಡ್ಕೊಂಡು ನಾವು ಅದೇ ಮೇನ್ ರೋಡಲ್ಲೇ ಹೋಗ್ತೀವಿ ಕೌದಳ್ಳಿಗೆ. ಅದಾದ್ಮೇಲೆ ವಡಿಕೆ ಹಳ್ಳ ಅಂತ ಬರುತ್ತೆ, ಅದು ನಾವು ಮುಗಿಸ್ಕೊಂಡಾದ್ಮೇಲೆ ಮಲೆ ಮಹದೇಶ್ವರ ವನ್ಯಧಾಮಕ್ಕೆ ಎಂಟ್ರಿ ಕೊಡ್ತೀವಿ. ದಾನಿಗಳು ಮಾತ್ರ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಮಹದೇಶ್ವರ ಬೆಟ್ಟದಿಂದ ಅಂತಾನೆ ಅಲ್ಲ, ಸ್ಟಾರ್ಟಿಂಗ್ ಇಂದ ಎಂಡ್ ಪಾಯಿಂಟ್ ತನಕನೂ ನಮಗೆ ಸೇವೆ ಮಾಡ್ತಾ ಇದ್ರು. ಅಂದ್ರೆ ಹೆಂಗೆ ಅಂದ್ರೆ ದಾನಿಗಳಂತ ಎಂತಿಗೆ ಕರಿತೀವಿ ಅಂತ ಅಂದ್ರೆ ಅವ್ರು ಅರ್ಪಿಸ್ಕೊಂಡಿರ್ತಾರೆ. ಅಂದ್ರೆ ಈ ತರ ನಾವು ದಾನ ಮಾಡ್ತೀವಿ, ಪಾದಯಾತ್ರೆಗೆ ಬರೋರ್ಗೆ ನಾವು ಸೇವೆ ಮಾಡ್ತೀವಿ ಅಂತ. ನಾನಂತೂ ಬರೀ ಜ್ಯೂಸ್ ಕುಡಿತಾ ಇದ್ದೆ, ತಿಂತಾ ಇರ್ಲಿಲ್ಲ, ಜ್ಯೂಸ್ ಕುಡಿತಾ ಇದ್ದೆ. ಏನೇನ್ ಕೊಡ್ತಾರೆ ಅಂದ್ರೆ ಕಿತ್ಲೆಹಣ್ಣು ಕೊಡ್ತಿರ್ತಾರೆ, ಮತ್ತೆ ಇದು ವಾಟರ್ ಮೆಲನ್ ಕೊಡ್ತಾ ಇರ್ತಾರೆ, ನಿಂಬೆಹಣ್ಣು ಜ್ಯೂಸ್ ಕೊಡ್ತಾ ಇರ್ತಾರೆ, ಬಿಸ್ಕೆಟ್ ಕೊಡ್ತಿರ್ತಾರೆ, ಜ್ಯೂಸ್ಗಳು ಕೊಡ್ತಾ ಇರ್ತಾರೆ, ಎಲ್ಲಾ ತರ ಜ್ಯೂಸಸ್ನು ಕೊಡ್ತಾ ಇರ್ತಾರೆ, ಎಳ್ನೀರು ಕೊಡ್ತಾ ಇರ್ತಾರೆ. ಎಲ್ಲ ಕುಡ್ಕೊಂಡು ನಾವು ಹೋಗ್ತಾ ಇರ್ತೀವಿ. ನೈಟ್ ನಾವೆಲ್ಲ ಆಲ್ಟ್ ಆಗ್ತೀವಿ. ಅಲ್ಲಿ ನಾವು ಪಾಪ ಅವರು ಏನ್ ಮಾಡ್ತಾರೆ, ಊಟ ದಾನ ಮಾಡ್ತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಅಲ್ಲಿ ನಾವು ತಿನ್ಕೊಂಡು ಡೈರೆಕ್ಟ್ ನಾವು ಹೋಗಿದ್ದೆ ತಾಳ್ಬೆಟ್ಟಕ್ಕೆ. ಸಂಜೆ ನೈಟ್ ಆಗಿರ್ಲಿಲ್ಲ, ಸಂಜೆ ಒಂದು 6:30 ಆಗಿತ್ತು. ಅಲ್ಲಿ ಹೋಗಿ ನಾವು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಾನು ಕಾಲು ಕೈ ಎಲ್ಲ ತೊಳ್ಕೊಂಡು ಅಲ್ಲಿ ಧೂಪ ಹಾಕ್ಬಿಟ್ಟು ಅಲ್ಲಿ ನಾವು ನನ್ಗೆ ಯಾವಾಗ ಧೂಪ ಹಾಕಿದ್ದೀನಲ್ಲ, ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಏನೋ ಒಂದು ಸಾಧನೆ ಮಾಡಿದೀನಿ ಅಂತ ಅನ್ಸಿತ್ತು. ಧೂಪ ಹಾಕ್ಬೇಕಾದ್ರೆ ಏನೋ ಒಂಥರ ಖುಷಿ, ಆ ವಿಭೂತಿ ಬೆಳಿತಾರಲ್ಲ ಅದೊಂಥರ ಖುಷಿ ನನಗೆ. ನಾಳೆ ಬೆಳಗ್ಗೆ ನೋಡಿದ್ರೇನೆ ಭಗವಂತ ಮಹದೇಶ್ವರ ಬೆಟ್ಟ ಹತ್ತುತ್ತೀವಿ. ಅವತ್ತು ನೈಟ್ ತಾಳ್ಬೆಟ್ಟದಲ್ಲೇ ಉಳ್ಕೊಂಡು ಆರೋಹಳ್ಳಿಯವರು ಅನ್ನ ಸೇವೆ ಮಾಡ್ತಾ ಇದ್ರು, ಅಲ್ಲೇ ತಿನ್ಕೊಂಡು ಅಲ್ಲೇ ನಾವು ಮಲ್ಕೊಂಡು, ಅಲ್ಲೂ ನನ್ನ ಕಾಲು ಊದ್ಕೊಂಡ್ಬಿಟ್ಟಿತ್ತು, ಪೇನ್ ಇತ್ತು. ಬಟ್ ಆದ್ರೂ ಏನೋ ಒಂಥರ ಖುಷಿ ನನಗೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬೆಟ್ಟ ಹತ್ತಿರೋದು, ಅದು ಪಾದಯಾತ್ರೆ ಮಾಡಿರೋದು. ತುಂಬಾ ಕಿಲೋಮೀಟರ್ಸ್ ಅಂದ್ರೆ 148-150 ಕಿಲೋಮೀಟರ್ಸ್ ನಡೆದಿದ್ದೀವಿ. ಏನೋ ಒಂಥರ ಖುಷಿ ನನಗೆ. ಆಮೇಲೆ ಅಲ್ಲೇ ರೆಸ್ಟ್ ಮಾಡಿ ಬೆಳಗ್ಗೆಗೆ ನಾವು ನಮ್ಮ ಜರ್ನಿನ 4ನೇ ದಿನದ ಪಾದಯಾತ್ರೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಮತ್ತೆ ಧೂಪ ಹಾಕ್ಬಿಟ್ಟು ಮತ್ತೆ ನಾವು 17 ಕಿಲೋಮೀಟರ್ ನಡಿಬೇಕು. ತಾಳ್ಬೆಟ್ಟದಿಂದ ಮಹದೇಶ್ವರ ಬೆಟ್ಟಕ್ಕೆ 17 ಕಿಲೋಮೀಟರ್ ನಡಿಬೇಕು. ಸ್ಟಾರ್ಟ್ ಮಾಡಿದೀವಿ. ಬೆಟ್ಟದ ಮೇಲೆ ಊರು ಸಿಗುತ್ತೆ, ಅಲ್ಲಿಗೆ ತಲುಪಿದ್ವಿ. ನಾನು ಫೋಟೋ ವಿಡಿಯೋಸಲ್ಲೆಲ್ಲ ನೋಡಿದ್ದೆ, ಮಾದಪ್ಪ ಕೂತಿರ್ತಾರಲ್ವಾ ಹುಲಿ ಮೇಲೆ, ಎಲ್ಲಿ ಕಾಣಿಸ್ತಿಲ್ಲ ಅಂತ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಕಾಣಿಸುತ್ತೆ. ನಾನು ಅದು ನೋಡಿದ ತಕ್ಷಣನೇ ನಾನು ಇಷ್ಟು ದಿನ ನಡ್ಕೊಂಡ್ ಬಂದಿನಿ ಏನೂ ಅಲ್ಲ ಅಂತ ಅನಿಸ್ತು. ಖುಷಿ ಆಯ್ತು, ಒಂಥರ ಅಳುನು ಬರ್ತಾ ಇತ್ತು. ಯಾಕೆಂದ್ರೆ ಇದು ನನ್ನ ಫಸ್ಟ್ನೇ ವರ್ಷ ಇದು ನಾನು ಬಂದಿದ್ದು. ನಾನು ಮಾದಪ್ಪ ನೋಡೇ ಇರಲಿಲ್ಲ. ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೆ ಒಂದು ನನಗೆ ಏನಂತ ದೊಡ್ಡ ಸಾಧನೆ ಆಗ್ಬಿಟ್ಟಿತ್ತು. ಫುಲ್ ಖುಷಿ ಆಗ್ತು. ಅದಾದ್ಮೇಲೆ ನೋಡ್ಕೊಂಡು ಆದ್ಮೇಲೆ ನಾವು ಡೌನ್ ಇಳ್ಕೊಂಡಾದ್ಮೇಲೆ ಅಲ್ಲೇ ದೇವಸ್ಥಾನ ಆಯ್ತು. ಫುಲ್ ರಶ್ ಇದ್ರು. ಎಷ್ಟು ರಶ್ ಅಂದ್ರೆ ಅದ್ರೂ ಬಿಸಿಲು ಬೇರೆ ನಮ್ಗೆ. ಬರಿಗಾಲಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ, ನಡ್ಕೊಂಡು ಹೋಗೋದು. ಅದಾದ್ಮೇಲೆ ಪಾದಯಾತ್ರೆಗೆ ಅಂತಾನೆ ಬೇರೆ ಬೇರೆ ಗೇಟ್ಗಳಿರ್ತಿತ್ತು, ಅನೌನ್ಸ್ ಮಾಡ್ತಾ ಇದ್ರು. ಅಲ್ಲಿ ಹೋದ್ವಿ, ಕ್ಯೂ ಅಲ್ಲೇ 1.5 ಗಂಟೆ ನಿಂತ್ಕೊಂಡ್ವಿ. ಯಾವಾಗಪ್ಪ ದೇವ್ರನ್ನ ನೋಡ್ತೀವಿ ಅನ್ನಂಗೆ ಆಯ್ತು. ಅದಾದ್ಮೇಲೆ 1.5 ಗಂಟೆ ಆದ್ಮೇಲೆ ಹೆಂಗಿದ್ರು ಕೊನೆಗೆ ಬಿಟ್ಟು ಒಳಗಡೆ ಎಲ್ಲ ದೇವ್ರನ್ನ ತೆಗಿಯಂಗಿರ್ಲಿಲ್ಲ ನಾವು. ಆದ್ರೂ ಸುತ್ತಮುತ್ತ ಎಷ್ಟಿತ್ತು ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡೆ. ಅದಾದ್ಮೇಲೆ ಅಲ್ಲೂ ನಾವು ದೇವ್ರನ್ನ ನೋಡ್ಕೊಂಡು ಫುಲ್ ತಳ್ತಾ ಇರ್ತಾರೆ. 1 ನಿಮಿಷ ದೇವ್ರ ನೋಡಕ್ಕೂ ಆಗಲ್ಲ. ನಾವು ಇಷ್ಟು ನನಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ನಮ್ಮ ಅಮ್ಮನೇ ನಾನು ಕೇಳಿದೀನಿ, ಅಮ್ಮ ಏನಮ್ಮ ಪಾದಯಾತ್ರೆಗಳಿಗೆ ಅಟ್ಲೀಸ್ಟ್ ಟೈಮ್ ಕೊಡೋದು ಬೇಡವಾ ನೋಡೋದು ಅಂತ. ಇಲ್ಲ ಎಲ್ರಿಗೂ ಒಂದೇ ಅಂದ್ಬಿಟ್ಟು ಅಲ್ಲಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೆಂಗೋ ಖುಷಿಯಾಗಿ ಸಮಾಧಾನ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲೂ ಪೂಜೆ ಮಾಡ್ಕೊಂಡು, ಮತ್ತೆ ಅಲ್ಲಿ ಆಕ್ಚುಲಿ ಚಿನ್ನದ ತೇರು ಮತ್ತೆ ಬೆಳ್ಳಿ ತೇರು ನೋಡ್ಬೇಕಿತ್ತು. ನಮ್ಮ ಅಮ್ಮನೂ ಸ್ವಲ್ಪ ಹುಷಾರ್ ತಪ್ಪಿಟ್ಟು, ನನಗೂ ನಿಂತ್ಕೊಳ್ಳೋ ಶಕ್ತಿನೇ ಇರಲಿಲ್ಲ. ಪಾದ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ನನಗೆ. ಅದಾದ್ಮೇಲೆ ಊಟ ಮಾಡ್ಕೊಂಡು ಮತ್ತೆ ಡೈರೆಕ್ಟ್ ಬೆಂಗಳೂರು ಬಸ್ ಹತ್ತಿದ್ವಿ. ತುಂಬಾ ಖುಷಿ ಆಯ್ತು. ಇದು ನನ್ನ ಕೈಯಲ್ಲಿ ಆಗಲ್ಲ, ಭಗವಂತನ ಕ್ಷಮಿಸ್ಬಿಡು, ಇದು ಲಾಸ್ಟ್ನೇ ವರ್ಷ ಮಾಡ್ಬಿಡ್ತೀನಿ ನಾನು ಅಂತ ಅನ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಯಾವಾಗ ನಾನು ನಡ್ಕೊಂಡು ಓಕೆ, ನೋವಲ್ಲಿ ಏನೋ ಒಂಥರ ಖುಷಿ ಇದೆ, ಸುಖ ಇದೆ. ಯಾವಾಗ ನಾನು ಮಹದೇಶ್ವರ ನೋಡಿದ್ನೋ, ಚಿರತೆದೊಂದು ಭಯ ಇತ್ತು. ಯಾಕೆಂದ್ರೆ ತುಂಬಾ ರೂಲ್ಸ್ ಆಗ್ಬಿಟ್ಟಿತ್ತು, ನೈಟ್ ಯಾರು ಹೋಗಂಗಿಲ್ಲ ಅದು ಇದು ಅಂತ. ಅದೊಂದು ಭಯ ಬಿಟ್ರೆ ಏನೂ ಭಯ ಇರಲಿಲ್ಲ. ತುಂಬಾ ಖುಷಿ ಆಯ್ತು. ಖುಷಿಯಿಂದ ಹೋದೆ, ಖುಷಿಯಿಂದ ಬಂದೆ. ನಮ್ಮ ಅಮ್ಮಂಗೆ ಆಶ್ಚರ್ಯ ಏನಂದ್ರೆ ನನ್ನ ಮಗಳು ನಡೆದ್ಬಿಟ್ಲು. ನಾನು ನಡೆದಿಲ್ಲ, ಇದುವರೆಗೂ ನಾನು ನಡೆದ್ಬಿಟ್ಲು ಅನ್ನೋದೊಂದು ಖುಷಿ ಆಯ್ತು ನಮ್ಮ ಅಮ್ಮನಿಗೆ. ಅದೆಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬಸ್ ಹತ್ತಿದ್ದು ಎಲ್ಲ ಅದಾದ್ಮೇಲೆ ಮತ್ತೆ ನೈಟ್ ಒಂದು 9 ಗಂಟೆಗೆಲ್ಲ ಬೆಂಗಳೂರಲ್ಲಿದ್ದು. ಬೆಂಗಳೂರು ಬಂದು ಮನೆಗೆ ಬಂದು ಸುಸ್ತಾಗ್ಬಿಟ್ಟಿತ್ತು. ಓಕೆ, ವ್ಲಾಗ್ ಎಂಡ್ ಕೊಡೋಣ ಅಂದ್ಬಿಟ್ಟು ನಂಗೆ ಒಂದು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ವ್ಲಾಗ್ ಎಂಡ್ ಮಾಡಿ ಅದಾದ್ಮೇಲೆ ಮಕ್ಕಳನ್ನೆಲ್ಲ ಮಾತಾಡಿಸಿ ಅದಾದ್ಮೇಲೆ ಮತ್ತೆ ಮಲ್ಕೊಂಡ್ಬಿಟ್ಟೆ. ನಾನು ಅಲ್ಲಿಂದ ಬಂದು ಮಲಗ್ದೋಳು. ಸತತ 2 ದಿವಸದಿಂದ ಮಲಗಿದ್ದೆ. ಅಮ್ಮ ಊಟಕ್ಕೆ ಕರೆಯೋರು ಎದೊಳ್ತಾ ಇದ್ದೆ. ಇವತ್ತು 5th ಡೇ, ನಿಮ್ಮ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲೇಬೇಕು ಅಂದ್ಬಿಟ್ಟು ಎದ್ಬಿಟ್ಟು ಮಾಡಿದ್ದಾಯ್ತು. ನಾನು ಯಾರು ಅನ್ಕೊಳ್ಳೋಕ್ಕೆ ಹೋಗಬೇಡಿ, ನನ್ನ ಕೈಲಿ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬೇರೆಯವ್ರು ನಂಬಿಕೆ ಇರಲಿಲ್ಲ ನಾನು ನಡೀತೀನಿ ಅಂತ. ಬಟ್ ನಾನು ನಡೀತೀನಿ ಅಂತ ನಂಬಿಕೆ ಇದೆ. 7 ಗಳಿಂದ ಒಂದ್ಸಲಿ ಧೂಪ ಹಾಕ್ಬಿಟ್ಟು ಉಘೇ ಮಾದಪ್ಪ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾ ಇರಿ. ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಆಗುತ್ತೆ ಮಾದಪ್ಪ, ನಿನ್ನ ನೋಡ್ಲೇಬೇಕು, ಹಿಂಗೆ ನೋಡ್ಬೇಕು ನಿನ್ನ ಅಂತ ಹೋಗಿ, ನಿಮ್ಗೂ ಒಳ್ಳೇದಾಗುತ್ತೆ. ಯಾರಾದ್ರೂ ಮಾದಪ್ಪನ ಪಾದಯಾತ್ರೆ ವಿಡಿಯೋ ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ, ಚೆನ್ನಾಗಿದೆ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.